ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಆರ್ ವಿಶ್ವನಾಥ್ ಅವರ ಅಸಮಾಧಾನ ಶಮನಕ್ಕೆ ಈಗ ಸದ್ಯ ಡಾಕ್ಟರ್ ಕೆ ಸುಧಾಕರ್ ಮುಂದಾಗಿದ್ದಾರೆ. ಇವತ್ತು ಯಲಹಂಕದ ಸಿಂಗನಾಯಕನಹಳ್ಳಿಯ ವಿಶ್ವನಾಥ್ ಅವರ ಮನೆಗೆ ಭೇಟಿ ನೀಡಿದಂತ ಸುಧಾಕರ್ ಅವರೊಟ್ಟಿಗೆ ಉಪಹಾರ ಸೇವಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಲೋಕಸಭಾ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕೂಡ ಉಪಸ್ಥಿತರಿದ್ದರು. ತಮ್ಮ ಪುತ್ರ ಅಲೋಕ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸುವಂತಹ ನಿಟ್ಟಿನಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಬಹಳ ಪ್ರಯತ್ನವನ್ನ ಮಾಡಿದ್ರು. ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಮಗನಿಗೆ ಸಿಗಲ್ವಾ, ನಾನು ಕಂಟೆಸ್ಟ್ ಮಾಡ್ತೀನಿ, ನನಗೆ ಟಿಕೆಟ್ ಕೊಡಿ ಅನ್ನುವಷ್ಟರ ಮಟ್ಟಿಗಿನ ಪಟ್ಟನ್ನ ಹಿಡಿದಿದ್ರು ಎಸ್ಆರ್ ವಿಶ್ವನಾಥ್ ಅವರು. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೊನೆಗೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೇನೆ ಈ ಬಾರಿ ಬಿಜೆಪಿ ಪಕ್ಷ ಮಣೆ ಹಾಕಿದೆ. ಈ ಕಾರಣಕ್ಕಾಗಿಯೇ ಸುಧಾಕರ್ ಅವರು ಮುನಿಸಿಕೊಂಡಿದ್ರು. ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಡಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಮುಗಿಯೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಯಾಕಂತಾದ್ರೆ ಇವತ್ತು ರಕ್ಷಾರಾಮಯ್ಯ ಅವರು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಒಂದು ದೊಡ್ಡ ರೋಡ್ ಶೋ ಕೂಡ ನಡೆಸಿದ್ರು. ಈ ಟೈಮ್ನಲ್ಲಿ ಕಾಂಗ್ರೆಸ್ ನಾಯಕರುಗಳು ಗೈರಾದಂಥದ್ದು ಎದ್ದು ಕಾಣ್ತಾ ಇತ್ತು. ಪ್ರಮುಖವಾಗಿ ಮಾಜಿ ಶಾಸಕ ಶಿವಶಂಕರ್ ರೆಡ್ಡಿ ಅವರು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ರೋಡ್ ಶೋಗೆ ಶಿವಶಂಕರ್ ರೆಡ್ಡಿ ಗೈರಾಗಿದ್ರು. ಆಮೇಲೆ ವೀರಪ್ಪ ಮೊಯ್ಲಿ ಅವರು, ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಆ ಭಾಗದ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಂಥವ್ರು ಕಾಂಗ್ರೆಸ್ನಿಂದ, ಅವರು ಕೂಡ ಇವತ್ತು ಗೈರಾಗಿದ್ರು. ಶಿವಶಂಕರ್ ರೆಡ್ಡಿ ಹಾಗೆ ಮೊಯ್ಲಿ ಅವರ ಗೈರಿನಿಂದ ಕಾರ್ಯಕರ್ತರಲ್ಲಿ ಸಹಜವಾಗಿ ಗೊಂದಲ ಇದೆ. ಇಬ್ಬರು ಕೈ ನಾಯಕರ ಮನೆಗೂ ಕೂಡ ರಕ್ಷಾರಾಮಯ್ಯ ಭೇಟಿ ಕೊಟ್ಟು ನಮ್ಮನ್ನ ನೀವು ಬೆಂಬಲಿಸಬೇಕು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ಸೊಪ್ಪು ಹಾಕದೆ ಇಬ್ಬರು ನಾಯಕರುಗಳು ಕೂಡ ಗೈರಾಗಿರುವಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಯಾವ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಚರ್ಚೆಯನ್ನು ಇದೀಗ ಹುಟ್ಟುಹಾಕಿದೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿಟಿಡಿ 3 ಬಾರಿ ಎಂಎಲ್ಎ ಆಗಿದ್ದಾರೆ. ಏನ್ ಕಡಿದು ಕಟ್ಟೆ ಹಾಕಿದ್ದಾರೆ ಹೇಳಿ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತ ಶಾಸಕ ಜಿಟಿ ದೇವೇಗೌಡ ನೀವೇನ್ ಮಾಡಿದ್ರಿ, ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತೀರಿ ಅಂತ ಗರಂ ಆಗಿದ್ದಾರೆ. 2 ಸಾಲಿನ 3 ಸಾಲಿನ ಎಂಎಲ್ಎ ಆಗಿರೋದು ಜಿಟಿ, 3 ಸಾರಿ ಎಂಎಲ್ಎ ಆಗಿರೋದು, ಇದು 3ನೇದು. ಅಲ್ಲಿ ಸೋತಿದ್ದ ಹುಣಸೂರಿನಲ್ಲಿ, ಇಲ್ಲಿ ಸತ್ಯನಾರಾಯಣ ಮೇಲೆ ಒಂದ್ಸರಿ ಗೆದ್ದ, ನನ್ನ ಮೇಲೆ ಒಂದ್ಸರಿ ಗೆದ್ದ, ಸಿದ್ದೇಗೌಡನ ಮೇಲೆ ಒಂದ್ಸರಿ ಗೆದ್ದಿದ್ದ, 3 ಸಾರಿ ಗೆದ್ದಿದ್ದ. ಏನ್ ಕಟ್ಟಾಕಿದಾನಪ್ಪ ಹೇಳಿ ನೋಡ. ರಾಜೀನಾಮೆ ಕೊಟ್ಟೇ ನಿಲ್ತೀನಿ, ಅವ್ರು ನಿಲ್ಲಿ, ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ಕೊಟ್ಟು ನಿಲ್ತೀನಿ. ಅವ್ರು ತೋರಿಸ್ಲಿ ಅವ್ರ ಶಕ್ತಿ. ಚಾಮುಂಡೇಶ್ವರಿ ಗೆಲ್ಲಿ, ಅವರೇ, ನಾನು ಏನು ಮಾಡಿಲ್ವಲ್ಲ, ಅವ್ರು ಅಭಿವೃದ್ಧಿ ಮಾಡೋರಲ್ಲ, ಅವ್ರು ಗೆಲ್ಲಿ. ಇಂಥದ್ದು ಮಾಡಿದ್ದೀನಿ ಅಂತ ಹೇಳಿರಿ. ಚಾಮುಂಡೇಶ್ವರಿ ಕ್ಷೇತ್ರ ಊರುಗಳು ಸ್ಲಮ್ ಆಗಿದ್ದ, ಎಲ್ಲ ಒಂದು ಬೀದಿ, ಎಲ್ಲರೂ ಕುಡಿಯಕ್ಕೆ ನೀರು, ಲೈಟು ಏನೂ ಇಲ್ಲ. ಬೊಮ್ಮಾಯಿಯವರು 75 ಕೋಟಿ ಕೊಟ್ಟರು ಪಾಪ. ನಮ್ಮ ಬರೀ ಹಳ್ಳಿಗಳಿಗೆ 75 ಕೋಟಿ ಕೊಟ್ಟು ತಂದೆ 2 ಬಾರಿ. PWDನಲ್ಲಿ ಕುಮಾರಸ್ವಾಮಿ ಅವರು ಇದ್ದಾಗ, ಬೊಮ್ಮಾಯಿ ಇದ್ದಾಗ ಇವೆಲ್ಲ ರೋಡ್ಗಳು. ನನ್ನ ಕ್ಷೇತ್ರ ಈಗ ಬಂದು ನೋಡಿ, ಯಾರು ನೀವು ಮಾಡಿದ್ದೀರೋ ನಾ ಮಾಡಿದ್ದೀರೋ, ನೀವು ಇದ್ದಾಗ ಓಡಾಡಕ್ಕಾಯ್ತಿತ್ತ. ಒಂದು ರಸ್ತೆ, ಒಂದು ಗುಂಡಿ, ಒಂದು ಪರ್ಮನೆಂಟ್ ನೀರು, ಪರ್ಮನೆಂಟ್ ಕುಡಿಯೋ ನೀರು, ಈಗಲೂ ನೀರಿಲ್ಲ. ಕಷ್ಟಪಡ್ತಾ ಇದ್ದೀನಿ. ಉಂಡವಾಡಿ ಆಗೋವರೆಗೂ ಜನಕ್ಕೆ ಭಾರಿ ಕಷ್ಟ ಈಗಲೂ.